ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಮಹಾಗಣಪತಿ ದೇವಸ್ಥಾನ ಸೌಖ್ಯವನ ಬರೀಕ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಮಾರಂಭವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನ ಹಾಗೂ ಶುಭಾಶೀರ್ವಾದಗಳೊಂದಿಗೆ ವೇದಮೂರ್ತಿ ಹೆರ್ಗ ಶ್ರೀ ಜಯರಾಮ ತಂತ್ರೆಯವರ ನೇತೃತ್ವದಲ್ಲಿ ದಿನಾಂಕ 3/3/2025ರಿಂದ ದಿನಾಂಕ 6/3/25ವರೆಗೆ ಜರಗಲಿದೆ ಎಂಬುದು ಬಹಳ ಸಂತೋಷದಾಯಕವಾದಂಥ ವಿಚಾರ. ತಾರೀಕು 2/3/25 ಆದಿತ್ಯವಾರ ಸಾಯಂಕಾಲ 4:00ಕ್ಕೆ ಭಟ್ಕಳದಲ್ಲಿರುವ BM ಶಾಲಾ ಆವರಣದಿಂದ ಹೊರಕಾಣಿಕೆಯು ವಿವಿಧ ವಿನೋದಾವಳಿ ಮತ್ತು ವೇಷಭೂಷಣದೊಂದಿಗೆ ಹೊರಟು ಭಟ್ಕಳ ರಾಜಮಾರ್ಗವಾಗಿ ಬರೀಕ ದೇವಸ್ಥಾನಕ್ಕೆ ಆಗಮಿಸಲಿರುವುದು. ಭಟ್ಕಳದ ಸುತ್ತಮುತ್ತಲಿರುವ ಊರುಗಳಿಂದ ಹೊರಕಾಣಿಕೆಯ ಸಂಗ್ರಹವಾಗಲಿದ್ದು ಭಕ್ತರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುವ ನಿರೀಕ್ಷೆ ನಮಗೆಲ್ಲರಿಗೂ ಇದೆ. ದಿನಾಂಕ 3/3/2025 ಸೋಮವಾರ ಬೆಳಿಗ್ಗೆ ಗಣಪತಿ ಪೂಜೆಯೊಂದಿಗೆ ಆರಂಭವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಪ್ರತಿದಿನ ಸಾಯಂಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾರಾಯಣ ಉಪಾಧ್ಯ ವೇದಿಕೆಯಲ್ಲಿ ಜರಗಲಿದೆ. ಅದನ್ನು ಈಗಾಗಲೇ ನಾವು ಇನ್ವಿಟೇಷನ್ನಲ್ಲಿ ಮೆನ್ಷನ್ ಮಾಡಿರ್ತೇವೆ ತಮ್ಮ ಗಮನಕ್ಕಾಗಿ. ದಿನಾಂಕ 3/3/2025ರಿಂದ ದಿನಾಂಕ 6/3/25ರವರೆಗೆ ರಾಷ್ಟ್ರಮಟ್ಟದ ಖ್ಯಾತ ಸಂಗೀತ ಕಲಾವಿದರ ಸಂಗೀತ ಕಚೇರಿ ಹಾಗೂ ತುಳು ಕನ್ನಡ ನಾಟಕಗಳು ಗೀತಾ ಸಾಹಿತ್ಯ ಸಂಭ್ರಮ ಜರಗಲಿದೆ. ದಿನಾಂಕ 6/3/25ನೇ ಗುರುವಾರ ಪರಮ ಪೂಜ್ಯ ಪಲಿಮಾರು ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀ ಬಾಲಂಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಬ್ರಹ್ಮ ಕುಂಭಾಭಿಷೇಕವು ಜರಗಲಿದ್ದು ಪರಮ ಪೂಜ್ಯ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಅವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ದೇವರ ಮಹಾಪ್ರಸನ್ನ ಪೂಜೆಯು ಜರಗಲಿದ್ದು ನಂತರ 12:30ರಿಂದ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆಯು ವ್ಯವಸ್ಥಿತವಾಗಿ ನಡೆಯಲಿರುವುದು ಎಂಬುದು ನಿಮ್ಮ ಗಮನಕ್ಕಾಗಿ ತರ್ತಾ ಇದ್ದೇವೆ. ಸಾಯಂಕಾಲ 4:30 ಗಂಟೆಗೆ ಜರುಗುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದು ಎಡನೀರು ಮಠಾಧೀಶರಾದ ಶ್ರೀ 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 ಸಚ್ಚಿದಾನಂದ ತೀರ್ಥ ಶ್ರೀ ಬಾಲಂಗಳವರ ಆಶೀರ್ವಚನ ನೀಡಲಿದ್ದು ಹಾಗೂ ಉಡುಪಿಯ ಶೀರೂರು ಮಠಾಧೀಶರು ಭಾವಿ ಪರ್ಯಾಯ ಪೀಠಾಧಿಪತಿಗಳು ಆಗಿರುವ ಶ್ರೀ 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 ವೇದವರ್ಧನ ತೀರ್ಥ ಶ್ರೀ ಬಾಲಂಗಳವರ ದಿವ್ಯ ಉಪಸ್ಥಿತಿ ಹಾಗೂ ಅನುಗ್ರಹ ಭಾಷಣ ನೀಡಲಿರುವರು. ಉಡುಪಿ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗುರುಮೆ ಸುರೇಶ್ ಶೆಟ್ಟಿ ಅವರು ಉಡುಪಿ ಶಾಸಕರಿದ್ದಾರೆ. ಈ ಕಾರ್ಯಕ್ರಮದ ಪರ್ಯಂತ ಸಮಾರಂಭಗಳಲ್ಲಿ ವಿವಿಧ ಮಠಾಧೀಶರ ದಿವ್ಯ ಉಪಸ್ಥಿತಿ ಇರಲಿದ್ದು ದಿನಾಂಕ 3/3/25ರಂದು ಶ್ರೀ ಕಾಣಿಯೂರು ಮಠಾಧೀಶರಾದ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಬಾಲಂಗಳವರು ಮತ್ತು ದಿನಾಂಕ 5/3/25ರಂದು ಬೇಜಾವರ ಮಠಾಧೀಶರಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಬಾಲಂಗಳವರು ಮತ್ತು ಕೃಷ್ಣಾಪುರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀ ಬಾಲಂಗಳವರು ಹೀಗೆ ಎಲ್ಲ ಉಡುಪಿಯ ಸ್ವಾಮಿಗಳು ಬಂದು ಅನುಗ್ರಹ ಭಾಷಣ ಮಾಡಲಿರುವರು. ಹಾಗೂ ದಿನಾಂಕ 6/3/25ರಂದು ಮಧ್ಯಾಹ್ನ ಪಲಿಮಾರು ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀ ಬಾಲಂಗಳವರು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಲಿರುವರು. ಅಲಂಕಾರವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದಲೇ ಕೈಗೊಳ್ಳಲಾಗಿದೆ ಎಂಬುದು ಈಗ ನಾವು ಭಾಳ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ನಾವು ಅದನ್ನು ನಮ್ಮ ಕ್ಷೇತ್ರದಿಂದ ನಾವು ಅದನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದು ನಿಮ್ಮ ಒಂದು ಗಮನಕ್ಕಾಗಿ ನಾನು ಇದನ್ನು ವಿಶೇಷವಾಗಿ ತರ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮದ ಆಗಮಿಸಲಿರುವ ಭಕ್ತಾದಿಗಳ ವಾಹನ ನಿಲುಗಡೆಗಾಗಿ ಯಾವುದೂ ತೊಂದರೆಯಾಗದಂತೆ ವಿಶಾಲವಾದ ಪಾರ್ಕಿಂಗ್ ಸ್ಥಳದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯವಾಗಿ ಈ ಎಲ್ಲ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷತೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ವಹಿಸಿದ್ದು ಅವರ ಮಾರ್ಗದರ್ಶನದೊಂದಿಗೆ ಜರಗಲಿರುವುದಾಗಿ ನಾನು ಈಗ ಇದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಬಳಗ ಕಲ್ಲಡ್ಕ ಇವರಿಂದ ಗೀತಾ ಸಾಹಿತ್ಯ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಜೆ 7ರಿಂದ 10 ಗಂಟೆಯ ತನಕ ರಂಗಶಿವ ಕಲಾ ತಂಡ ಧರ್ಮಸ್ಥಳ. ಇದನ್ನು ನಿರ್ದೇಶನ ಮಾಡಿದವರು ಮಾತೃಶ್ರೀ ಹೇಮಾವತಿ ವೀರೇಂದ್ರ ಹೆಗಡೆಯವರು. ಇವರ ಕೇಳಿಸಖಿ ಚಂದ್ರಮುಖಿ ಯಕ್ಷ ನಾಟಕ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೋಸ್ಕರ ಹಮ್ಮಿಕೊಂಡಿದ್ದೇವೆ. ಹಾಗೆ ತಾರೀಕು 5ರಂದು ಸಂಜೆ 5:30ರಿಂದ 7 ಗಂಟೆ ತನಕ ಇಂಟರ್ನ್ಯಾಷನಲ್ ಇವರು ಪಿಟೀಲು ವಾದಕರಾಗಿರುವಂಥ
ವಿದ್ವಾನ್ ವಿಠಲ ರಾಮಮೂರ್ತಿ ಚೆನ್ನೈ ಇವರಿಂದ ಪಿಟೀಲು ವಾದನ ಮತ್ತು ಅವರ 15 ಯಕ್ಷತಂಡದವರು ಸಹ ಮಂಗಳೂರಿನ ಬಂದು ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ರಾತ್ರಿ 7 ಗಂಟೆಯ ನಂತರ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ತೆಲಿಗೆದಪಳ್ಳಿ ದೇವರಾಜ್ ಕಾಪಿಕಾಡ್ ರವರ ನೇತೃತ್ವದ ಬಲೆ ಚಾಪಕ ಕಲಾವಿದರು ತುಳು ಹಾಸ್ಯಮಯ ನಾಟಕ ನಡೆಯಲಿಕ್ಕಿದೆ. ಏರ್ಲ ಗ್ಯಾರಂಟಿ 10 ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ತಾರೀಕು 6ರಂದು ಸಂಜೆ 4:30ರಿಂದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮಕ್ಕೆ ಮೊದಲೇ ಹೇಳಿದಾಗೆ ಎಲ್ಲ ಗಣ್ಯಾತಿ ಗಣ್ಯರು ನಮ್ಮ ಪೂಜ್ಯ ಕಾವಂದರು ಹಾಗೂ ಸ್ವಾಮೀಜಿಯವರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಹಾಗೆ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, MLA ಯಶ್ಪಾಲ್ ಸುವರ್ಣ ಮತ್ತು ಕಾಪು ಕ್ಷೇತ್ರದ MLA ಆಗಿರುವಂತಹ ಕುಮ್ಮೆ ಸುರೇಶ್ ಶೆಟ್ಟಿ ಅವರು, ವಿನಯ್ ಕುಮಾರ್ ಸೊರಕೆ ಅವರು ಹಾಗೂ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಹರೀಶ್ ಶೆಟ್ಟಿ ಅವರು ಸಹ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದಂತೆ ಇದು ನಮಗೆ 6ನೇ ತಾರೀಕಿನಂದು ಬ್ರಹ್ಮಕಲಶ ಮುಕ್ತಾಯಗೊಂಡರೂ ಸಹ 7ನೇ ತಾರೀಕಿನಂದು ನಾವು ಪ್ರತಿ ವರ್ಷ ಹಮ್ಮಿಕೊಂಡ ಭಜನೆಯ ಮಂಗಲೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಅದು ದಶಮ ಸಂಭ್ರಮ 10 ವರ್ಷಗಳನ್ನು ಪೂರೈಸಿಕೊಳ್ತಾ ಇದೆ. ಹಾಗೆ 7ನೇ ತಾರೀಕಿನ ಸಂಜೆ 4:30-5 ಗಂಟೆಯ ನಂತರ ದಶಮ ಸಂಭ್ರಮ ಎನ್ನುವ ಭಜನಾ ಮಂಗಲೋತ್ಸವವನ್ನು ನಮ್ಮ ಸಿಬ್ಬಂದಿಗಳು, ವೈದ್ಯರು ಹಾಗೂ ಕ್ಷೇಮವನದ ನಮ್ಮ ಸೌಖ್ಯವನದ ಎಲ್ಲ ಸಿಬ್ಬಂದಿಗೆ ವರ್ಗದವರು ಹಮ್ಮಿಕೊಂಡು ಅದು ಒಂದು 10ರಿಂದ 12 ಗಂಟೆಯ ತನಕ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸೊ ಇದೆಲ್ಲದಕ್ಕೂ